ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೈಲ್ಡ್ ವ್ಯಾಲಿ ಅಡ್ವೆಂಚರ್ ರಿಟ್ರೀಟಿಗೆ ಹೋಗ್ತಾ ಇದ್ದೀನಿ. ಅದು ನಮ್ಮ ಟೀಮ್ ಜೊತೆ, ಅಂದರೆ ನಾನು ಆಫೀಸಲ್ಲಿ ವರ್ಕ್ ಮಾಡ್ತೀನಲ್ಲ ಅವ್ರ ಜೊತೆ. ನಾವು ಹೋಗ್ತಾ ಇರೋದು ಕನಕಪುರ ಹತ್ರ ಇರೋದು. ಇದು 4 ಕಡೆ ಇದೆ. ಒಂದು ರಾಮನಗರ, ಕನಕಪುರ, ಮತ್ತು ಇನ್ನೊಂದು ನಂದಿ ಹಿಲ್ಸು, ಮತ್ತು ಇನ್ನೊಂದು ಚಿಕ್ಕಮಗಳೂರು ಸಮಥಿಂಗ್ ಆ ಕಡೆ ಒಂದಿದೆ. ಅದು ರೆಸಾರ್ಟ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ಯಾವ ಪ್ಯಾಕೇಜ್ ತೊಗೊಂಡ್ವಿ, ಅದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇತ್ತು, ವರ್ತಾ ಇಲ್ವಾ, ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಫನ್ ಇರುತ್ತೆ. ನಾವು ಟೋಟಲು 6 ಮೆಂಬರ್ಸ್ ಇದ್ದಿದ್ದು. ಇನೋವಾ ಬುಕ್ ಮಾಡಿದ್ವಿ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ರಾಜಾಜಿನಗರಿಂದ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರಲ್ಲ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿದ್ದು. ಆಲ್ಮೋಸ್ಟ್ ರಾಜಾಜಿನಗರಿಂದ 42 ಕಿಲೋಮೀಟರ್ಸ್ ಇದೆ ಇದು ಡಿಸ್ಟೆನ್ಸು. 2 ಅವರ್ಸ್ ಬೇಕು, 2.5 ಅವರ್ಸು. ಒಂದು ಸೈಡ್ ಕ್ಯಾಬಿಗೆ ನಮಗೆ 2153 ರುಪೀಸ್ ಬಿತ್ತು ವಿತ್ ಟೋಲ್. ಮಾರ್ನಿಂಗ್ ನಾವು 7:30ಗೆ ಅಲ್ಲಿ ಬಿಟ್ಟಿದ್ದಕ್ಕೆ ನಾವಿಲ್ಲಿ 9:30, 9:45 ಆಯಿತು ರೀಚ್ ಆಗೋದಕ್ಕೆ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್. ಹೋಗಿದ ತಕ್ಷಣ ಲೆಫ್ಟ್ ಸೈಡು ನಮಗೆ ರಿಸೆಪ್ಷನ್ ಸಿಗುತ್ತೆ. ರಿಸೆಪ್ಷನಲ್ಲಿ ಫಸ್ಟು ಚೆಕ್ ಇನ್ ಆಗಬೇಕು. ನಮ್ಮದು ಬುಕ್ಕಿಂಗ್ ಡೀಟೇಲ್ಸ್ ಏನೇನಿದೆ ಅದು ನೇಮ್ ಹೇಳಿದ್ರೆ ಅವರೆಲ್ಲ ಚೆಕ್ ಮಾಡ್ತಾರೆ. ಇದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕು. ಟೋಟಲ್ ಎಷ್ಟು ಜನ ಬಂದಿದ್ದೀವಿ, ಏನು ಬ್ರೇಕ್ಫಾಸ್ಟ್ ಇದೆಯಾ, ಲಂಚ್ ಇದೆಯಾ, ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸು ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಇಲ್ಲೇ ಪೋಸ್ಟರ್ ಹಾಕಿದ್ದಾರೆ ನೋಡಿ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಮತ್ತು ಏನೇನೆಲ್ಲ ಪೇಯ್ಡ್ ಇದೆ. ಪೇಯ್ಡ್ ಅಂದರೆ ಆರ್ಚರಿ, ಟಾರ್ಗೆಟ್ ಶೂಟಿಂಗ್, ಕಯಾಕಿಂಗ್, ರಾಕೆಟ್ ಎಜೆಕ್ಟರ್ ಮತ್ತು ಹ್ಯೂಮನ್ ಗೈರೋ. ಇನ್ನು ರೋಪ್ ಆ್ಯಕ್ಟಿವಿಟೀಸು, ಜಿಪ್ಲೈನ್ ಅದೆಲ್ಲ ಫ್ರೀ ಇರುತ್ತೆ. ಮತ್ತು ಲಂಚ್ ಟೈಮಿಂಗು, ಬ್ರೇಕ್ಫಾಸ್ಟ್ ಟೈಮಿಂಗ್, ಸ್ನ್ಯಾಕು, ಡಿನ್ನರು ಎಲ್ಲ ಟೈಮಿಂಗ್ಸು ಹಾಕಿರ್ತಾರೆ. 4 ನೀವು ಪೇ ಮಾಡಿ ತಗೋಬೇಕಾಗುತ್ತೆ. 2 ಗೇಮ್ಸ್: ಆರ್ಚರಿ, ಟಾರ್ಗೆಟ್ ಶೂಟಿಂಗ್, ಕಯಾಕಿಂಗ್, ರಾಕೆಟ್ ಎಜೆಕ್ಟರ್. You buy and collect the coupon here only. Rain dance is 4 to 5 an hour. 4 to 5. 4 to 5. Okay. Use swimming pool till 6. 9 Okay. open, 9 to 6 you can use. Okay. Breakfast ready now. Lunch 1:30 to 3 p.m. IT 5 to 6. 6 checkout. Welcome to start for 11 o'clock. Oh. You start for breakfast first and start at first. ಡೀಟೇಲ್ಸ್ ಎಲ್ಲ ಹೇಳಿದ್ಮೇಲೆ ಕೈಯಲ್ಲಿ ನಾವು ಯೆಲ್ಲೋ ಕಲರ್ ಬ್ಯಾಂಡ್ ಹಾಕ್ಕೊಂಡಿದ್ದೀವಲ್ಲ ಆ ಥರ ಕೊಡ್ತಾರೆ. ನೆಕ್ಸ್ಟು ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅಂತಂದರೆ ಇಡ್ಲಿ, ಸೆಟ್ ದೋಸೆ, ವಡಾ, ಚಟ್ನಿ, ಸಾಂಬಾರು, ಮತ್ತು ಲೆಮನ್ ರೈಸು, ಉಪ್ಮಾ, ಕೇಸರಿ ಬಾತ್, ಬಾಯ್ಲ್ಡ್ ಎಗ್ಗು, ಫ್ರೂಟ್ಸು ಮತ್ತು ಕಾಫಿ, ಟೀ, ಇಷ್ಟು ಐಟಮ್ಸ್ ಇತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಹೊಟ್ಟೆ ತುಂಬ ತಿಂದು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಬಗ್ಗೆ ಹೇಳಬೇಕಾದ್ರೆ ಫುಲ್ಲು ಗ್ರೀನರಿ ಇದೆ. ಅಂದರೆ ಮೌಂಟೇನ್ ಪಕ್ಕ ಅಟ್ಯಾಚ್ ಆಗಿದೆ. ತುಂಬ ಒಳ್ಳೆ ವ್ಯೂ, ಪೀಸ್ಫುಲ್ಲಾಗಿ ಸಿಟಿನ ನೀವು ಮರ್ತೇ ಹೋಗ್ಬಿಡ್ಬೇಕು ಅಂಥ ಒಳ್ಳೆ ಫೀಲ್ ಕೊಡುತ್ತೆ.
ನೋಡಿ ಅನಿತಾ ಇಲ್ಲಿ ಕಾಣಿಸ್ತಿದ್ಯಾ ಬಿಸಿಲ? ಹಾಯ್, ನಾನು ಅಕ್ಷಿತಾ ಅವ್ರ ಇಲ್ಲಿ ಡೇ ಔಟಿಂಗ್ ಮಾತ್ರನೇ ಅಲ್ಲ, ಈ ಥರ ಕಾಸಿ ಕ್ಯಾಬಿನ್ಸು, ಕಾಟೇಜು, ಟೆಂಟು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಬಾನ್ ಫೈರು, ಒಳ್ಳೆ ಮ್ಯೂಸಿಕ್ಕು, ಅದು ಕೂಡ ಒಳ್ಳೆ ವರ್ತು. ಇದು 4000+ ಏನೋ ಬರುತ್ತೆ ಕಾಸ್ಟು. ಸೊ ನಾವೇನೇನು ಬ್ಯಾಗೆಲ್ಲ ತೊಗೊಂಬಂದಿದ್ವಲ್ಲ ಅದನ್ನು ಲಾಕರಲ್ಲಿ ಇಡ್ತಾ ಇದ್ವಿ. ಲಾಕರ್ಗೆ 200 ರೂಪೀಸ್ ತೊಗೊಳ್ತಾರೆ. ಒಂದು ಲಾಕರ್ಗೆ 3 ಬ್ಯಾಗ್ ಇಡ್ಬೋದು ಆರಾಮಾಗಿ. ಅದು ರೀಫಂಡಬಲ್ ಅಮೌಂಟ್ ಇರುತ್ತೆ. ಈವ್ನಿಂಗ್ ಹೋಗಬೇಕಾದ್ರೆ ನೀವು ಕೊಟ್ಟರೆ ಲಾಕು ಅವರು ಅಮೌಂಟ್ನ ರೀಫಂಡ್ ಮಾಡ್ತಾರೆ. ನೆಕ್ಸ್ಟು ಫಸ್ಟ್ ಆ್ಯಕ್ಟಿವಿಟಿ ನಮಗೆ ಸಿಕ್ಕಿದ್ದೆ ರಷ್ಯನ್ ಲ್ಯಾಡರು. ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವೆಯ್ಟ್ ಇರೋರಿಗೆ ಕಷ್ಟ ಆಗುತ್ತೆ. ಸಣ್ಣಕ್ಕೆ ಮೀಡಿಯಮ್ ಸೈಜ್ ಇರೋರಿಗೆ ಒಳ್ಳೆ ಮಜಾ ಸಿಗುತ್ತೆ ಇದು. ಈ ರೋಪಿಂದ ಇಳಿ ಮಾಡ್ತಾರೆ ಕೆಳಗಡೆ. ಇದು ಟ್ರೈ ಆಗ್ತೆ. ಅದನ್ನು ನೋಡ್ಕೊಂಡು ಆಮೇಲೆ ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಹತ್ರ ಬಂದಿದ್ದೀವಿ. ರೋಪ್ ಆ್ಯಕ್ಟಿವಿಟೀಸ್ ಆಲ್ಮೋಸ್ಟ್ ಒಂದು 6 to 7 ಇತ್ತು ಅಷ್ಟೇ. ಅದ್ರಲ್ಲಿ ನಾವು 4 to 5 ಅಷ್ಟೇ ಟ್ರೈ ಮಾಡಿದ್ವಿ. ಈ ಥರ ಇದೆ ರೋಪ್ ಆ್ಯಕ್ಟಿವಿಟೀಸು. ಸೊ ಅಲ್ಲಿ ಬಂದಾಗ ಅವ್ರು ಹೇಳಿದ್ರು ಫಸ್ಟು ನೀವು ಹೋಗಿ ಜಿಪ್ಲೈನ್ ಆಡ್ಕೊಂಡು ಬನ್ನಿ, ಅಲ್ಲಿ ಟಾಪಿಂದ ಇಲ್ಲಿ ಡೌನಿಗೆ ಕಳಿಸ್ತಾರೆ, ಅದಾದಮೇಲೆ ನೀವು ರೋಪ್ ಆ್ಯಕ್ಟಿವಿಟೀಸ್ ಆಡ್ಬೋದು ಅಂತ. ಸೊ ಫಸ್ಟು ಜಿಪ್ಲೈನ್ಗೆ ಬೇರೆ ಬೆಲ್ಟ್ ಇರುತ್ತೆ, ರೋಪ್ ಆ್ಯಕ್ಟಿವಿಟೀಸ್ಗೆ ಬೇರೆ ಬೆಲ್ಟ್ ಇರುತ್ತೆ. ಸೊ ಜಿಪ್ಲೈನಿಗೆ ಎಲ್ಲ ರೆಡಿ ಆಗ್ತಾ ಇದೀವಿ ಈಗ. ಜಿಪ್ಲೈನ್ ಎಲ್ಲಿಗೆ ಹೋಗ್ಬೇಕು? ವೇರ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೇಕು, ಬೈ ವಾಕು. ಅಲ್ಲಿಂದ ಕಳಿಸ್ತಾರೆ ನಿಮಗೆ. ಅಲ್ಲ ಈಗ ಫಸ್ಟ್ ಜಿಪ್ಲೈನ್ ಹೋಗಿ ಬರೋದಾ? ಅದೇ ಜಿಪ್ಲೈನ್ ಹೇಳಿ ಫಸ್ಟ್ ಇಲ್ಲನೇ ಸೇಫ್ಟಿಗೆ ವೇರ್ ಮಾಡಬೇಕು. ಓ ರೋಪಿಂದ ಹಂಗೆ ಹೋಗ್ಬೇಕಾ? ವೇರ್ ಮಾಡಿ ಬೈ ವಾಕ್ ಹೋಗ್ಬೇಕು. ಓಕೆ. ಅಲ್ಲಿಂದ ವೈರ್ ಕೇಬಲ್ ಅಲ್ಲಿಂದ ಇಲ್ಲಿ ಬರ್ಬೇಕು. ಅಲ್ಲಿಂದ ಬರೋದು, ಅಲ್ಲಿಂದ ಇಲ್ಲಿ ಬರೋದು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ. ತುಂಬಾ ದೂರ ಇದೆಯಾ ನಡ್ಕೊಂಡು ಹೋಗೋದು? ಕಾಣುತ್ತಲ್ಲ ಇಲ್ಲ ಶೀಟ್ ತರ ಹಾ ಮೇಲೆ. ಓಕೆ. ವಿಚ್ ಒನ್ ದಿಸ್ ಒನ್? ಇದನ್ನ ಟ್ರೈ ಮಾಡೋಕೆ ಮೇಲೆನೇ ಇರುತ್ತೆ ಸೇಫ್ಟಿ ಗೇರ್. ಓಕೆ ಓಕೆ ಮಾತ್ರ ಇಲ್ಲಿಂದ ಹಾಕೊಂಡು ಹೋಗ್ಬೋದು. ಓಕೆ ಓಕೆ ಗೊತ್ತಾಯ್ತು, ಅರ್ಥ ಆಯ್ತಲ್ಲ. ಅವ್ರೇನೇನು ಬೆಲ್ಟು, ಹೆಲ್ಮೆಟ್, ಏನೇನು ಸೇಫ್ಟಿ ಮೆಷರ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಜಿಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಫೇವ್ರೆಟ್ ಜಿಪ್ಲೈನ್. ನಾನು ಎಲ್ಲಿ ಹೋದ್ರೂ ಮಿಸ್ ಮಾಡೋದಿಲ್ಲ. ಜಿಪ್ಲೈನ್ ಈ ಕಡೆ. ಓ ಮೈ ಗಾಡ್, ಮಿನಿ ಟ್ರೆಕ್ಕಿಂಗ್. ಅಯ್ಯೋ ಇದಿದೆಯಾ? ಕೈಗಳಪ್ಪ ಅಂತ ಒಂದು ಅಲ್ಲಿದಾರಲ್ಲ ಅಲ್ಲೇ. ಅಮ್ಮ ಫೈನಲಿ ಬಂದ್ವಿ ಇಲ್ಲಿ ಜಿಪ್ಲೈನ್ ಹತ್ರ. ನೋಡ್ಬೋದು ವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಬೆಟ್ಟ ಹತ್ಕೊಂಡು ಬಂದ್ರೂ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಮಗೆ. ಮತ್ತು ಲಾಂಗ್ ಇರುತ್ತೆ. ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ಒನ್ ಆಫ್ ದ ಬೆಸ್ಟ್ ಜಿಪ್ಲೈನ್ ನಾನು ಇಷ್ಟು ರೆಸಾರ್ಟ್ಸಲ್ಲಿ ಆಡಿರೋದ್ರಲ್ಲಿ.
ಜೈ ಆಯ್ ನೋಡಿ ಅಷ್ಟೇ ಸಿಂಪಲ್. ನೋಡಿ ಡಾಕ್ಟರ್ ಇಷ್ಟು ಜಿಪ್ಲೈನ್ ಎಲ್ಲರದು ಮುಗಿಸ್ಕೊಂಡು ನನ್ನದೇ ವೀಡಿಯೋ ಸಿಗಲಿಲ್ಲ, ಯಾಕಂದರೆ ಸೆಲ್ಫ್ ವೀಡಿಯೋ ಅಲೋ ಇಲ್ವಂತೆ. ನೆಕ್ಸ್ಟ್ ರೋಪ್ ಆ್ಯಕ್ಟಿವಿಟೀಸಿಗೆ ಬಂದಿದ್ದೀವಿ. ಅನಿತಾ ನೋಡಿ ಇಲ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್. ಆಂಜನೇಯ ಅಂತ ಇರೋದು ನನಗಾಗಲ್ಲ, ಅದು ತುಂಬ ಕಷ್ಟ ಇದೆ. ಅನಿತಾ ಪೋಸ್ ಪ್ಲೀಸ್. ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡಿಕೊಂಡು ಫುಲ್ಲು ಟಯರ್ಡಾಗಿ ಹೋಗಿದ್ವಿ. ಫುಲ್ಲು ಬಾಯಾರಿಕೆ ಬೇರೆ ಆ ಬಿಸಿಲಿಗೆ. 11 AM ವೆಲ್ಕಮ್ ಡ್ರಿಂಕ್ ಇರುತ್ತೆ, ಅಂದರೆ ಇದು ಸಮ್ ರಸ್ನ ಥರ ಇತ್ತು, ಚೆನ್ನಾಗಿತ್ತು. ಇದು ಒಂದು 2-3 ಗ್ಲಾಸ್ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಈ ರಾಕೆಟ್ ಎಜೆಕ್ಟರು, ಕಯಾಕಿಂಗು ಆ ಥರದ್ದು ನಾವು ಟ್ರೈ ಮಾಡಲಿಲ್ಲ, ಸುಮ್ಮನೆ ಪೇ ಮಾಡೋದಲ್ವ. ಯಾಕಂದರೆ ನಾನು ಆಡಿದ್ದೀನಿ ಅಂತಂದ್ಬಿಟ್ಟು ಮಾಡಲಿಲ್ಲ, ನಮ್ಮ ಟೀಮವ್ರು ಯಾರೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಈ ರೋಪ್ ಆ್ಯಕ್ಟಿವಿಟೀಸ್ ಮತ್ತು ಈ ರಷ್ಯನ್ ಲ್ಯಾಡರು, ಜಿಪ್ಲೈನ್ ಅದೇ ಸಾಕಾಯಿತು ನಮಗೆ. ಅಷ್ಟೊತ್ತಿಗೆ ಬಾಡಿ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ನೆಕ್ಸ್ಟ್ ನಾವು ಇಂಡೋರ್ ಗೇಮ್ಸಿಗೆ ಬಂದ್ವಿ. ಇಲ್ಲಿ ಅಂದರೆ ಅಷ್ಟೊಂದೇನಿರಲಿಲ್ಲ, ಮತ್ತು ಕ್ರಿಕೆಟು, ಕ್ಯಾರಮ್ಮು ಆ್ಯಂಡ್ ಟೇಬಲ್ ಟೆನ್ನಿಸ್ ಆ ಥರ ಅಷ್ಟೇ ಇತ್ತು. ಇನ್ನೂ ರೆಸಾರ್ಟ್ ಈಗೀಗ ಇಂಪ್ರೂವ್ ಆಗ್ತಾಯಿದೆ ಅನಿಸುತ್ತೆ. ರೆಸಾರ್ಟ್ಗೆ ಎಲ್ಲರೂ ಬರೋದು ಮೇನ್ ಫುಡ್ಡು. ಆ್ಯಕ್ಟಿವಿಟೀಸ್ ಇಲ್ಲ ಅಂದರೂ ಫುಡ್ ಚೆನ್ನಾಗಿರ್ಬೇಕಪ್ಪ ಅನ್ಕೋತೀವಿ. ಸೊ ಫುಡ್ಡಲ್ಲಿ ಬಂದರೆ ಇಲ್ಲಿ ಗೋಬಿ ಮಂಚೂರಿಯನ್ನು, ಆಲೂ ಕಬಾಬು, ಮತ್ತು ರೋಟಿ, ಪನ್ನೀರ್ ಬಟರ್ ಮಸಾಲ, ಮಶ್ರೂಮ್ ಬಿರಿಯಾನಿ, ಗೀ ರೈಸು, ಮತ್ತು ದಾಲ್ ತಡ್ಕ, ಗ್ರೀನ್ ಮೂಂಗ್ ದಾಲು, ವೈಟ್ ರೈಸು, ರಸಮ್, ಮತ್ತು ಮೊಸರು ಬಜ್ಜಿ, ಕರ್ಡು, ಉಪ್ಪಿನಕಾಯಿ, ಸಲಾಡು. ಈ ಕಡೆ ನಾನ್ ವೆಜ್ಜಿಗೆ ಬಂದರೆ 3 ಐಟಮ್ ಇದ್ದಿದ್ದು, ಹಂದಿ ಚಿಕನ್ನು ಮತ್ತು ಚಿಕನ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್. ಲಾಸ್ಟಲ್ಲಿ ಐಸ್ ಕ್ರೀಮು ಮತ್ತು 2 ಸೂಪ್ ಇತ್ತು ಆ್ಯಂಡ್ ಗುಲಾಬ್ ಜಾಮೂನ್. ಡೆಸರ್ಟ್ ಇದು ಮಿಸ್ ಮಾಡೋಕ್ಕಾಗತ್ತಾ? ಎಲ್ಲರೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ವಿ, ಅಷ್ಟು ಬಾಡಿ ಟಯರ್ಡ್ ಆಗೋಗಿತ್ತು. ಟೇಸ್ಟ್ ವಿಚಾರಕ್ಕೆ ಬಂದರೆ ವರ್ತ್ ಅಂತ ಹೇಳ್ಬೋದು. ಆಲೂ ಕಬಾಬ್ ಅಂತೂ ನಂಗೆ ಒನ್ ಆಫ್ ದ ಫೇವ್ರೇಟ್ ಆಗೋಯಿತು, ಅಷ್ಟು ಚೆನ್ನಾಗಿತ್ತು ಟೇಸ್ಟ್. ಆ್ಯಂಡ್ ಪೆಪ್ಪರ್ ಚಿಕನ್ನು ಅಂದರೆ ಬಿರಿಯಾನಿ ಓಕೆ ಥರ ಇತ್ತು, ಬಟ್ ಬಿರಿಯಾನಿಲಿ ನಾನ್ ವೆಜ್ಜಲ್ಲಿ ಸ್ವಲ್ಪ ಐಟಮ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು. ಬಟ್ ಓಕೆ, ಆಲೂ ಕಬಾಬು, ರೈಸು, ಮಶ್ರೂಮ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಷ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲಿಗೆ ಬಂದ್ವಿ. ಆ ಪೂಲ್ದು ವ್ಯೂ ನೋಡಿ, ಬೆಟ್ಟಕ್ಕೆ ಅಟ್ಯಾಚ್ ಆಗಿರೋ ಥರನೇ ಇದೆ. ಒಳ್ಳೆ ಲೊಕೇಶನಲ್ಲಿ ಇಟ್ಟಿದ್ದಾರೆ ಪೂಲ್ ಬ್ಯಾಕ್ ಸೈಡೇ ಕಯಾಕಿಂಗ್ ಇರೋದು. ಅದು 50 ರೂಪೀಸ್ ಪರ್ ಪರ್ಸನ್ನು. ಸೊ ನಾವು ಆಲ್ರೆಡಿ ಟಯರ್ಡ್ ಆಗೋಗಿದ್ದರಿಂದ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಚೆನ್ನಾಗಿ ಪೂಲಲ್ಲಿ ಆಡಿಕೊಂಡು, ಬಾಲಲ್ಲಿ ಕಿತ್ತಾಡಿಕೊಂಡು ನೆಕ್ಸ್ಟ್ ನಾವು ರೈನ್ ಡ್ಯಾನ್ಸಿಗೆ ಹೋಗ್ತಾ ಇದ್ದೀವಿ. ರೈನ್ ಡ್ಯಾನ್ಸು 4 to 5 ಇರುತ್ತೆ. ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಫೈನಲಿ ಮನೆಗೆ ಹೊರಡೋ ಟೈಮು. ಸ್ನ್ಯಾಕ್ಸ್ ಒಂದು ತಿನ್ಕೊಂಡು. ರೆಸಾರ್ಟ್ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆ ರೆಸಾರ್ಟು. ಆ ಗ್ರೀನರಿ, ಆ ವ್ಯೂ ತುಂಬ ಚೆನ್ನಾಗಿದೆ. ನಾವು ತೊಗೊಂಡಿದ್ದು ಕ್ರೇಜಿ ವೈಲ್ಡ್ ಡೇ ಔಟ್ ಪ್ಯಾಕೇಜ್ ಅಂತ. ಇದರಲ್ಲಿ ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸು, ಆ್ಯಕ್ಟಿವಿಟೀಸು ಮತ್ತು
ಹಾಂ ಅಷ್ಟೇ ಇನ್ಕ್ಲೂಡ್ ಆಗುತ್ತೆ. ಸೊ ವಿತೌಟ್ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ, ಇಲ್ಲಾಂದರೆ ಮಾರ್ನಿಂಗ್ ಡಿನ್ನರ್ ಟು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಆ ಥರನೂ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ಪ್ಯಾಕೇಜ್ ಕಾಸ್ಟ್ ಬಂದು 1400 ಪರ್ ಪರ್ಸನ್ ಬಿತ್ತು ನಮಗೆ. ಆಫೀಸ್ ಅವರೇ ಬುಕ್ ಮಾಡಿರೋದ್ರಿಂದ 1 ಮಂತ್ ಮುಂಚೆನೇ ಬುಕ್ ಆಗೋಯಿತು. ಇಲ್ಲ ರಿಪಬ್ಲಿಕ್ ಡೇ ಆಫರ್ ನಡೀತಿತ್ತು, ಆಲ್ಮೋಸ್ಟ್ ನಮಗೆ 1200 ಒಳಗಡೆ ನಮಗೆ ಸಿಕ್ಬಿಡ್ತಾಯಿತ್ತು ಪ್ಯಾಕೇಜು. ವರ್ತ್ ವಿಸಿಟಿಂಗ್ ಅಂದರೆ ಅಫ್ಕೋರ್ಸ್ ಎಸ್, ಆ ಫುಡ್ಡು ಆ್ಯಂಬಿಯನ್ಸ್ಗೆ ವರ್ತ್ ವಿಸಿಟಿಂಗು. ಇನ್ನೂ ಆ್ಯಕ್ಟಿವಿಟೀಸ್ ಲೈಕ್ ವಾಟರ್ ಜಾರ್ಬಿಂಗು ಮತ್ತು ಜಿಪ್ ಸೈಕ್ಲಿಂಗ್ ಆ ಥರ ಏನಾದರೂ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ, ಫುಲ್ ಎಂಗೇಜ್ ಆಗಿರ್ಬೋದು. ಸ್ನ್ಯಾಕ್ಸ್ ಇಲ್ಲಿ ಪಕೋಡ ಇತ್ತು, ಈರುಳ್ಳಿ ಪಕೋಡ ಮತ್ತು ಆಲೂಗಡ್ಡೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇತ್ತು. ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಇತ್ತು. ಫುಡ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅಟ್ಲೀಸ್ಟ್ ಆ್ಯಕ್ಟಿವಿಟೀಸಲ್ಲೂ ಫುಡ್ಡಲ್ಲಿ ಸ್ಯಾಟಿಸ್ಫೈ ಆಗ್ಬೋದು ಅನ್ನೋದು ರೆಸಾರ್ಟಲ್ಲಿ. ಇದು ಎರಡೂ ಚೆನ್ನಾಗಿತ್ತು. ಬಜ್ಜಿ ಮತ್ತು ಪಕೋಡ ಜೊತೆ ಗ್ರೀನ್ ಚಟ್ನಿ ಸಾಸ್ ಎಲ್ಲ ಇಟ್ಟಿದ್ರು. ಆ ಚಳಿಗೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಎದ್ದು ಬಂದಿರೋದಕ್ಕೂ ಬಿಸಿ ಬಿಸಿ ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಮತ್ತು ಆ್ಯಕ್ಚುಲಿ ಇನ್ನೊಂದು ಮೆನ್ಷನ್ ಮಾಡಬೇಕು, ನಮಗೀಗ ವಾಶ್ರೂಮ್ಸು ಅದು ಇದೆಲ್ಲ ನೀಟ್ ಇರುತ್ತಾ ಇಲ್ವಾ ಅಂತಂದರೆ ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು, ಹೇಳಲೇಬೇಕು. ಒಂದು ಕಡೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಂಗೂ ಒಳ್ಳೆ ರಿವ್ಯೂ ಕೊಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದ್ರು ರಿವ್ಯೂ ಕೊಟ್ಟಿಲ್ಲ ಅಂದರೆ ತಪ್ಪಾಗತ್ತೆ ಅಲ್ವಾ. ಎಲ್ಲ ನೀಟಾಗಿತ್ತು, ಎಲ್ಲ ಕ್ಲೀನಾಗಿತ್ತು, ಹೈಜೀನಿಕ್ ಆಗಿತ್ತು. ನಮ್ಮ ಟೀಮ್ ಅವರು ಅಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ. ನೀವು ಬರಬೇಕು ಅಂದರೆ ರೆಸಾರ್ಟ್ ನಂಬರೆಲ್ಲ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.